ಅದು ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇರುವ ಗ್ರಾಮದ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು. ಆ ಜಮೀನಿನ ವಿಚಾರವಾಗಿ ಕಳೆದ ಹಲವು ದಶಕಗಳಿಂದ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಕೋರ್ಟ್ ಸಮರ ನಡೀತಾ ಇದ್ದು, ಆದರೆ ಇದೀಗ ಇವತ್ತು ಕೋರ್ಟ್ನಲ್ಲಿ ಆದೇಶವಾಗಿದೆ ಅಂತ ಅಧಿಕಾರಿಗಳು ಜೆಸಿಬಿ ಸಮೇತ ಜಮೀನಿಗೆ ಬಂದಿದ್ದು ಹೈಡ್ರಾಮಾ ನಡೆದು ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಮೀನುಗಳ ಬಳಿ ಖಾಕಿ ಸರ್ಪಗಾವಲು, ಹೊಲಗಳಿಗೆ ನುಗ್ತಿರೋ ಜೆಸಿಬಿಗಳು, ಜೆಸಿಬಿಗೆ ಅಡ್ಡಲಾಗಿ ನಿಂತ ರೈತರು, ಪೊಲೀಸರು ರೈತರ ನಡುವೆ ವಾಗ್ವಾದ. ಈ ದೃಶ್ಯಗಳು ಕಂಡುಬಂದಿದ್ದು ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ. ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆರೋಪ, ರೈತರ ಹೊಲಗಳಿಗೆ ನುಗ್ಗಿದ ಜೆಸಿಬಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ ರೈತರು ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಒತ್ತುವರಿ ತೆರವಿಗೆ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದು, ಈ ವೇಳೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಒತ್ತುವರಿ ತೆರವಿಗೆ ಬಂದ ಜೆಸಿಬಿಗಳನ್ನ ತಡೆದ ರೈತರು ಆಕ್ರೋಶ ಹೊರಹಾಕಿದ್ದಾರೆ. 34 ಎಕರೆ ಅರಣ್ಯ ಇಲಾಖೆಗೆ ಸೇರಿದ ಜಮೀನು ವಶ. ಅರಣ್ಯ ಅಧಿಕಾರಿಗಳು ಪೊಲೀಸರ ವಿರುದ್ಧ ರೈತರ ಆಕ್ರೋಶ. ಮಂಡಿಬೆಲೆ ಗ್ರಾಮದ 40ಕ್ಕೂ ಅಧಿಕ ರೈತರು ಕಳೆದ ಹಲವು ದಶಕಗಳಿಂದ ಇದೇ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬರ್ತಿದ್ರು. ಅಂದಿನಿಂದಲೂ ವಿವಾದದಲ್ಲೇ ಇದ್ದ ಈ ಜಮೀನು ಕೋರ್ಟ್ನಲ್ಲೇ ಅರಣ್ಯ ಇಲಾಖೆ ಪರವಾಗಿ ಆದೇಶ ಬಂದಿದೆ. ಈ ಹಿನ್ನೆಲೆ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗಿದ್ರು. ಇದು 34 ಎಕರೆ, ಅರೌಂಡ್ 34 ಎಕರೆ ಎನ್ಕ್ರೋಚ್ಮೆಂಟ್ ಇದೆ ಮಂಡಿಬೆಲೆ ಫಾರೆಸ್ಟಲ್ಲಿ. ಅದರದ್ದು ನಾವು ಕಂಪ್ಲೀಟ್ ಡ್ಯೂ ಪ್ರೋಸೆಸ್ ಫಾಲೋ ಮಾಡಿದ್ದೀನಿ ಇದು ಅಂತ ಹೇಳಿಬಿಟ್ಟು, ಅದ್ರ ಜೊತೆಗೆ ನಾವು ಜಾಯಿಂಟ್ ಸರ್ವೆ ಕೂಡ ಮಾಡಿ ಎಲ್ಲ ಡ್ಯೂ ಪ್ರೋಸೆಸ್ ಫಾಲೋ ಮಾಡಾದಮೇಲೆ ನಾವು ಈ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಒಂದು ಎನ್ಕ್ರೋಚ್ಮೆಂಟ್ ರಿಮೂವಲ್ ಕಾರ್ಯಕ್ರಮದಲ್ಲಿ ಅರೌಂಡ್ ನಮ್ಮ 50 ಫಾರೆಸ್ಟ್ ಸ್ಟಾಫ್ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಅರೌಂಡ್ 20 ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೂಡ ಇದರೊಳಗಡೆ ಭಾಗವಹಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ಮತ್ತು ಪೊಲೀಸರ ಸಮೇತ ಜಮೀನಿಗೆ ಎಂಟ್ರಿ ಕೊಟ್ಟಿದ್ದಂತೆ ಸ್ಥಳದಲ್ಲಿ ಜಮಾಯಿಸಿದ ರೈತರು ಒತ್ತುವರಿ ತೆರವಿಗೆ ತಡೆಯೊಡ್ಡಿದ್ದಾರೆ. ಜಮೀನಿನಲ್ಲಿ ಬೆಳೆದ ಬೆಳೆಗಳು ಕಟಾವಿಗೆ ಬಂದಿವೆ. ಕಟಾವು ಮಾಡುವ ತನಕವಾದರೂ ಸಮಯ ಕೊಡಿ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಜೆಸಿಬಿಗೆ ಅಡ್ಡಲಾಗಿ ಕುತ್ಕೊಂಡ್ರು. ನಮ್ದೆಲ್ಲ 15 ಕೊಂಡ್ಕೊಂಡಿರೋದು 1 ಎಕರೆ, ಸಾಗುಗಳಾಗಿರೋದು 16 ಎಕರೆ, 16 ಕುಂಟೆ ಅಂತೋದ್ರೆ ಯಾವುದಿಲ್ದ್ರೆ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡು ಹೋಗ್ತಾವ್ರೆ. 16 ವರ್ಷನಿಂಕ ನಮ್ಮ ಕೇಸ್ ಹಾಕೊಂಡವ್ರೆ. 16 ವರ್ಷ ಕೇಸ್ ಹಾಕೊಂಡಿದ್ರು ಕೂಡ ಕಂಡೋರ್ತ ಸಾಲ ಮಾಡೋದು ಹೋಗ್ಬಿಟ್ಟು ಕಟ್ಟೋದು. ಇವಾಗ ಆದ್ಮಾಗ 15-20 ಲಕ್ಷ ಸಾಲಗಳು ಮಾಡಿದ್ದೀರಿ. ಇವತ್ತು ಯಾವ್ದು ಏಕ್ದಮ್ದಾಗಿ ನೋಟಿಸ್ಗಳು ಕೂಡ ಮೊನ್ನೆ ಒಂದಿನ ಕೊಟ್ಟಿದ್ರು. 3 ತಿಂಗಳು ಒಂದು ನೋಟಿಸ್ ಇದೆ. ಏಕ್ದಮ್ಮ ಇವತ್ತು ನೆನ್ನೆ ಇದು ಮಾಡಿಬಿಟ್ಟು ಯಾರಿಗೂ ಹೇಳಿದ್ರ ಬಂದ್ಬಿಟ್ಟು ಜೆಸಿಬಿಗಳು ಪೊಲೀಸರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಾರೆ. 30 ರೂಪಾಯಿಗೆ ದಿನಾಂಕ 16/12/1942 ಇಸ್ವಿನಾಗ ಪಬ್ಲಿಕ್ ಆಕ್ಷನಾಗ ನಮ್ಮ ತಂದೆಯವ್ರಿಗೆ ಆಗಿರೋದು ಈ ಭೂಮಿ ಸರ್ವೆ ನಂಬರ್ 1ರಲ್ಲಿ ಆಗಿ ತದನಂತರ ಹೊಸ ನಂಬರು 129 ಆಯಿತು. ಆಮ್ಯಾಗ ಬಗ್ರುಗಮ್ ಸಾಗುವಳಿನಾಗ ಮಾಡ್ಕೊಂಡಿದ್ದು 28 ಗುಂಟೆ ಮಾಡ್ಕೊಂಡಿರೋದು 193 ಸರ್ವೆ ನಂಬರ್ 1 ಆಯಿತು. ಇವರು 2010 ಮೈಸೂರು ವರ್ಕ್ ಫಾರೆಸ್ಟ್ ಅವ್ರು ಸ್ಕೆಚ್ ಮಾಡಿಬಿಟ್ಟವ್ರೆ ಅಂತಂದ್ಬಿಟ್ಟು ನಮ್ಮೇಲೆ ಇವರು ಕೇಸ್ ಹಾಕೊಂಡಿದ್ದು 3 ಎಕರೆ 39 ಗುಂಟೆ FOC 26 ಅಂತಂದು ದೇವನಹಳ್ಳಿ ಸಿವಿಲ್ ನ್ಯಾಯಾಲಯದಲ್ಲಿ 2011-12ರಲ್ಲಿ ಕೇಸ್ ಹಾಕಿದ್ರು. ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಏನು ಸರ್ಕಾರದ ವಶಕ್ಕೆ ಸೇರಿದೆ ಅಂದ್ರೆ ಕಟಾವಿಗೆ ಬಂದ ರೈತರು ಬೆಳೆಗಳು ಮಣ್ಣು ಪಾಲಾಗ್ತಿತ್ತು. ಈ ಒತ್ತುವರಿ ತೆರವುಗಳು ಬಡವರ ಮೇಲೆ ರೈತರ ಮೇಲೆ ಮಾತ್ರನಾ ಎನ್ನುವ ಪ್ರಶ್ನೆ ಕೂಡ ಎದುರಾಗಿದೆ. ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇರುವ ಗ್ರಾಮದ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು. ಆ ಜಮೀನಿನ ವಿಚಾರವಾಗಿ ಕಳೆದ ಹಲವು ದಶಕಗಳಿಂದ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಕೋರ್ಟ್ ಸಮರ ನಡೀತಾ ಇದ್ದು, ಆದರೆ ಇದೀಗ ಇವತ್ತು ಕೋರ್ಟ್ನಲ್ಲಿ ಆದೇಶವಾಗಿದೆ ಅಂತ ಅಧಿಕಾರಿಗಳು ಜೆಸಿಬಿ ಸಮೇತ ಜಮೀನಿಗೆ ಬಂದಿದ್ದು ಹೈಡ್ರಾಮಾ ನಡೆದು ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಜಮೀನುಗಳ ಬಳಿ ಖಾಕಿ ಸರ್ಪಗಾವಲು, ಹೊಲಗಳಿಗೆ ನುಗ್ತಿರೋ ಜೆಸಿಬಿಗೆ ಅಡ್ಡಲಾಗಿ ನಿಂತ ರೈತರು, ಪೊಲೀಸರು ರೈತರ ನಡುವೆ ವಾಗ್ವಾದ. ಈ ದೃಶ್ಯಗಳು ಕಂಡುಬಂದಿದ್ದು ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ. ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆರೋಪ, ರೈತರ ಹೊಲಗಳಿಗೆ ನುಗ್ಗಿದ ಜೆಸಿಬಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ ರೈತರು ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಒತ್ತುವರಿ ತೆರವಿಗೆ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದು, ಈ ವೇಳೆ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಒತ್ತುವರಿ ತೆರವಿಗೆ ಬಂದ ಜೆಸಿಬಿಗಳನ್ನ ತಡೆದ ರೈತರು ಆಕ್ರೋಶ ಹೊರಹಾಕಿದ್ದಾರೆ. 34 ಎಕರೆ ಅರಣ್ಯ ಇಲಾಖೆಗೆ ಸೇರಿದ ಜಮೀನು ವಶ. ಅರಣ್ಯ ಅಧಿಕಾರಿಗಳು ಪೊಲೀಸರ ವಿರುದ್ಧ ರೈತರ ಆಕ್ರೋಶ. ಮಂಡಿಬೆಲೆ ಗ್ರಾಮದ 40ಕ್ಕೂ ಅಧಿಕ ರೈತರು ಕಳೆದ ಹಲವು ದಶಕಗಳಿಂದ ಇದೇ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬರ್ತಿದ್ರು. ಅಂದಿನಿಂದಲೂ ವಿವಾದದಲ್ಲೇ ಇದ್ದ ಈ ಜಮೀನು ಕೋರ್ಟ್ನಲ್ಲೇ ಅರಣ್ಯ ಇಲಾಖೆ ಪರವಾಗಿ ಆದೇಶ ಬಂದಿದೆ. ಈ ಹಿನ್ನೆಲೆ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗಿದ್ರು. ಇದು 34 ಎಕರೆ, ಅರೌಂಡ್ 34 ಎಕರೆ ಎನ್ಕ್ರೋಚ್ಮೆಂಟ್ ಇದೆ ಮಂಡಿಬೆಲೆ ಫಾರೆಸ್ಟಲ್ಲಿ. ಅದರದ್ದು ನಾವು ಕಂಪ್ಲೀಟ್ ಡ್ಯೂ ಪ್ರೋಸೆಸ್ ಫಾಲೋ ಮಾಡಿದ್ದೀನಿ ಇದು ಅಂತ ಹೇಳಿಬಿಟ್ಟು, ಅದ್ರ ಜೊತೆಗೆ ನಾವು ಜಾಯಿಂಟ್ ಸರ್ವೆ ಕೂಡ ಮಾಡಿ ಎಲ್ಲ ಡ್ಯೂ ಪ್ರೋಸೆಸ್ ಫಾಲೋ ಮಾಡಾದಮೇಲೆ ನಾವು ಈ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಒಂದು ಎನ್ಕ್ರೋಚ್ಮೆಂಟ್ ರಿಮೂವಲ್ ಕಾರ್ಯಕ್ರಮದಲ್ಲಿ ಅರೌಂಡ್ ನಮ್ಮ 50 ಫಾರೆಸ್ಟ್ ಸ್ಟಾಫ್ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಅರೌಂಡ್ 20 ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೂಡ ಇದರೊಳಗಡೆ ಭಾಗವಹಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ಮತ್ತು ಪೊಲೀಸರ ಸಮೇತ ಜಮೀನಿಗೆ ಎಂಟ್ರಿ ಕೊಟ್ಟಿದ್ದಂತೆ ಸ್ಥಳದಲ್ಲಿ ಜಮಾಯಿಸಿದ ರೈತರು ಒತ್ತುವರಿ ತೆರವಿಗೆ ತಡೆಯೊಡ್ಡಿದ್ದಾರೆ. ಜಮೀನಿನಲ್ಲಿ ಬೆಳೆದ ಬೆಳೆಗಳು ಕಟಾವಿಗೆ ಬಂದಿವೆ. ಕಟಾವು ಮಾಡುವ ತನಕವಾದರೂ ಸಮಯ ಕೊಡಿ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಜೆಸಿಬಿಗೆ ಅಡ್ಡಲಾಗಿ ಕುತ್ಕೊಂಡ್ರು. ನಮ್ದೆಲ್ಲ 15 ಇರೋದನ್ನ ಕೊಂಡ್ಕೊಂಡಿರೋದು 1 ಎಕರೆ, ಸಾಗುಗಳಾಗಿರೋದು 16 ಎಕರೆ, 16 ಕುಂಟೆ. ಅಂಥದ್ರಾಗ ಯಾವುದೂ ಇಲ್ದ್ರೇನೆ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡು ಹೋಗ್ತಾವ್ರೆ. 16 ವರ್ಷನಿಂಕ ನಮ್ಮ ಕೇಸ್ ಹಾಕ್ಕೊಂಡವ್ರೆ. 16 ವರ್ಷ ಕೇಸ್ ಹಾಕೊಂಡಿದ್ರು ಕೂಡ ಕಂಡೋರ್ತ ಸಾಲ ಮಾಡೋದು, ಹೋಗಿ ಬಡ್ಡಿ ಕಟ್ಟೋದು. ಇವಾಗ ಆದ್ಮಾಗ 15-20 ಲಕ್ಷ ಸಾಲಗಳು ಮಾಡಿದ್ದೀರಿ. ಇವತ್ತು ಯಾವುದು ಏಕ್ದಮ್ದಾಗಿ ನೋಟಿಸ್ಗಳು ಕೂಡ ಮೊನ್ನೆ ಒಂದಿನ ಕೊಟ್ಟಿದ್ರು. 3 ತಿಂಗಳು ಒಂದು ನೋಟಿಸ್ ಇದೆ. ಏಕ್ದಮ್ಮ ಇವತ್ತು ನೆನ್ನೆ ಇದು ಮಾಡಿಬಿಟ್ಟು ಯಾರಿಗೂ ಹೇಳಿದ್ರ ಬಂದ್ಬಿಟ್ಟು ಜೆಸಿಬಿಗಳು ಪೊಲೀಸರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಾರೆ. 30 ರೂಪಾಯಿಗೆ ದಿನಾಂಕ 16/12/1942 ಇಸ್ವಿನಾಗ ಪಬ್ಲಿಕ್ ಆಕ್ಷನಾಗ ನಮ್ಮ ತಂದೆಯವ್ರಿಗೆ ಆಗಿರೋದು ಈ ಭೂಮಿ ಸರ್ವೆ ನಂಬರ್ 1ರಲ್ಲಿ ಆಗಿ ತದನಂತರ ಹೊಸ ನಂಬರು 129 ಆಯಿತು. ಆಮ್ಯಾಗ ಬಗ್ರುಗಮ್ ಸಾಗುವಳಿನಾಗ ಮಾಡ್ಕೊಂಡಿದ್ದು 28 ಗುಂಟೆ ಮಾಡ್ಕೊಂಡಿರೋದು 193 ಸರ್ವೆ ನಂಬರ್ 1 ಆಯಿತು. ಇವರು 2010 ಮೈಸೂರು ವರ್ಕ್ ಫಾರೆಸ್ಟ್ ಅವ್ರು ಸ್ಕೆಚ್ ಮಾಡಿಬಿಟ್ಟವ್ರೆ ಅಂತಂದ್ಬಿಟ್ಟು ನಮ್ಮೇಲೆ ಇವರು ಕೇಸ್ ಹಾಕೊಂಡಿದ್ದು 3 ಎಕರೆ 39 ಗುಂಟೆ FOC 26 ಅಂತಂದು ದೇವನಹಳ್ಳಿ ಸಿವಿಲ್ ನ್ಯಾಯಾಲಯದಲ್ಲಿ 2011-12ರಲ್ಲಿ ಕೇಸ್ ಹಾಕಿದ್ರು. ಕೋಟಿ ಬೆಲೆ ಬಾಳುವ ಜಮೀನು ಏನು ಸರ್ಕಾರದ ವಶಕ್ಕೆ ಸೇರಿದೆ ಅಂದ್ರೆ